ವೈಶ್ರವಣನು ಕುಬೇರನಾದ ಕತೆ. ಮೂಲ ವಿಷ್ಣು ಪುರಾಣ ಮತ್ತು ರಾಮಾಯಣ. ಒಂದು ಕಾಲದಲ್ಲಿ ವಿಶ್ರವ ಎಂಬ ಜ್ಞಾನಿ ಋಷಿ ಇದ್ದರು. ಅವರಿಗೆ ಇಬ್ಬರು ಪತ್ನಿಯರು. ಮೊದಲನೇ ಹೆಂಡತಿ ಇಲವಿಲ ಅಥವಾ ಇಳವಿಳ, ಎರಡನೇ ಹೆಂಡತಿ ಕೇಕಸಿ. ಇಲವಿಲಾಳಿಂದ ಜನಿಸಿದ ಮಗನ ಹೆಸರೇ ವೈಶ್ರವಣ. ಅವನು ಬುದ್ಧಿವಂತ, ಸತ್ಯವಂತ, ತುಂಬ ಶ್ರದ್ಧೆಯುಳ್ಳವನಾಗಿದ್ದ. ಕೇಕಸಿಯಿಂದ ಜನಿಸಿದ ಪುತ್ರರು ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ಹೀಗಾಗಿ ಕುಬೇರನು ಅಂದರೆ ವೈಶ್ರವಣನು ರಾವಣನ ಸಹೋದರ. ವೈಶ್ರವಣನಿಗೆ ಧನ ಬೇಡ, ವೈಭವ ಬೇಡ, ದೇವತೆಗಳ ಸೇವೆ ಮಾಡಲು ಮನಸ್ಸು ಇದ್ದಿತು. ನಾನು ದೇವತೆಗಳಿಗೆ ಸಹಾಯ ಮಾಡಬೇಕಾದರೆ ನನಗೆ ಶಕ್ತಿ ಮತ್ತು ಅಧಿಕಾರ ಬೇಕು ಎಂದು ಯೋಚಿಸಿದ. ಹೀಗಾಗಿ ಅವನು ಹಿಮಾಲಯದ ಕಾಡುಗಳಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ದೀರ್ಘ ವರ್ಷಗಳ ನಂತರ ಬ್ರಹ್ಮದೇವ ಪ್ರತ್ಯಕ್ಷರಾಗಿ ಏನು ಬೇಕು ಎಂದರು. ಆಗ ವೈಶ್ರವಣನು, ಪ್ರಭು, ಎಲ್ಲರಿಗೂ ಸಂಪತ್ತನ್ನು ಹಂಚುವ ಶಕ್ತಿ ನನಗೆ ಕೊಡಿ ಎಂದಾಗ ಬ್ರಹ್ಮನು ಆನಂದದಿಂದ ಆಶೀರ್ವಾದ ನೀಡಿದರು. ಇಂದಿನಿಂದ ನೀನು ಕುಬೇರ, ಧನದ ದೇವತೆ ಆಗಿರು. ಯಕ್ಷರು ನಿನ್ನ ಸೇವಕರು. ನಿನ್ನ ನಗರವು ಹಿಮಾಲಯದ ಉತ್ತರದಲ್ಲಿರುವ ಅಲಕಾಪುರಿ. ನಿನ್ನಿಂದ ಎಲ್ಲರಿಗೂ ಧನ ಮತ್ತು ಸಂಪತ್ತು ಹರಿಯಲಿ. ನೀನು ವಿಶ್ವದ ಸಂಪತ್ತಿನ ರಕ್ಷಕನಾಗಿರು ಎಂದು ವರವನ್ನು ನೀಡಿದರು. ಅದಾದ ಮೇಲೆ ಕುಬೇರನು ಅಲಕಾಪುರಿಯಲ್ಲಿ ನೆಲೆಸಿದನು. ಅವನ ಬಳಿ ಬಂಗಾರದ ಪುಷ್ಪಕ ವಿಮಾನವಿದ್ದಿತು. ಅದು ಹಾರುತ್ತಾ ಎಲ್ಲೆಡೆ ಹೋಗುತ್ತಿತ್ತು. ದೇವತೆಗಳ ಖಜಾನೆ ಅವನ ಹತ್ತಿರವೇ ಇತ್ತು. ನಂತರ ಅವನ ಸಹೋದರ ರಾವಣ ಶಕ್ತಿಯುತನಾದ ಮೇಲೆ ಪುಷ್ಪಕ ವಿಮಾನವನ್ನು ಕಬಳಿಸಿದರೂ ಕುಬೇರನು ಕೋಪಗೊಳ್ಳದೆ ಶಾಂತನಾಗಿ ಉತ್ತರ ದಿಕ್ಕಿನ ರಕ್ಷಕ ದೇವತೆಯಾಗಿ ಉಳಿದನು. ವೈಶ್ರವಣನನ್ನು ಸಾಮಾನ್ಯವಾಗಿ ಬೃಹತ್ ಹೊಟ್ಟೆಯುಳ್ಳ ಬಂಗಾರದ ಪಾತ್ರೆ ಅಥವಾ ಮಣಿ ಹಿಡಿದ ದೇವತೆ ಎಂದು ಚಿತ್ರಿಸುತ್ತಾರೆ. ಲಕ್ಷ್ಮೀ ದೇವಿಯ ಜೊತೆಯಲ್ಲಿಯೇ ಕುಬೇರ ಪೂಜೆ ಕೂಡ ಧನಲಾಭಕ್ಕಾಗಿ ಮಾಡಲಾಗುತ್ತದೆ. ವಿಶೇಷವಾಗಿ ದೀಪಾವಳಿ ಅಥವಾ ಧನತ್ರಯೋದಶಿ ದಿನಗಳಲ್ಲಿ ಈ ಪೂಜೆಯನ್ನು ಮಾಡಲಾಗುತ್ತದೆ. ವೈಶ್ರವಣನು ಕುಬೇರನಾದದ್ದು ಅವನ ತಪಸ್ಸು, ಶ್ರದ್ಧೆ ಮತ್ತು ಬ್ರಹ್ಮನ ವರದಿಂದ. ಅವನು ಧನದ ದೇವತೆಯಾಗಿ ಎಲ್ಲರಿಗೂ ಧನ ಮತ್ತು ಸಮೃದ್ಧಿಯ ಆಶೀರ್ವಾದ ನೀಡುತ್ತಾನೆ.